ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಬೇಳೂರು ಗೋಪಾಲಕೃಷ್ಣ ಇವರನ್ನು ಆಯ್ಕೆ ಮಾಡುವಂತೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನಿಸಿ ಮುಖ್ಯಮಂತ್ರಿ ಭೇಟಿ ಮಾಡಿ ಆಗ್ರಹಿಸುವುದಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ದತ್ತಪೀಠ ಕಲಬುರಗಿಯ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಈಡಿಗ, ನಾಮಧಾರಿ, ಬಿಲ್ಲವ ಸೇರಿದಂತೆ ಸರಿಸುಮಾರು 26 ಸಮ ಪಂಗಡಗಳು ಸೇರಿಕೊಂಡು ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಇದುವರೆಗೂ ಸರಿಯಾದ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ. ಶ್ರೀನಾರಾಯಣ ಗುರು ನಿಗಮ ಮಂಡಳಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಘೋಷಣೆಯಾದರೂ ನಂತರ ಬಂದ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ 4 ಬಜೆಟ್ ಮಂಡನೆಯಲ್ಲಿ ₹1 ಹಣ ನೀಡಿಲ್ಲ. ಇಂದಿಗೂ ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸಮಾಜದವರು ಸಂಕಷ್ಟದಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ. ರಾಷ್ಟ್ರೀಯ ಈಡಿಗ ಮಂಡಳಿ ಸ್ಥಾಪನೆಯಾದ ಪರಿಣಾಮ ನಾರಾಯಣ ಗುರು ನಿಗಮ ಹಾಗೂ ಕುಲಶಾಸ್ತ್ರ ಅಧ್ಯಯನ ನಡೆದಿದೆ. ಸಮಾಜದ ಬೇಡಿಕೆ ಸರ್ಕಾರದ ಮುಂದಿಡುತ್ತಾ ಬರಲಾಗಿದೆ. ಪ್ರಸ್ತುತ ಡಿಕೆಶಿ ಮುಖ್ಯಮಂತ್ರಿಯಾಗಿದ್ದು, ಸಮಾಜದವರೇ ಆದ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಮಾಜಕ್ಕೆ 2 ಮಂತ್ರಿ ಸ್ಥಾನ, 3 ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಕಳೆದ ಬಾರಿ ಮಧು ಬಂಗಾರಪ್ಪ ಇವರಿಗೆ ಮಂತ್ರಿ ಸ್ಥಾನ ನೀಡಿದ್ದರೂ ಸಮಾಜದ ಪರ ಧ್ವನಿ ಎತ್ತದೆ ಹೋರಾಟಕ್ಕೂ ಬೆಂಬಲಿಸಿಲ್ಲ. ಅದಕ್ಕಾಗಿ ಈ ಬಾರಿ ಬೇಳೂರು ಗೋಪಾಲಕೃಷ್ಣ ಇವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಗೋಕರ್ಣದಲ್ಲಿ ಜೂನ್ 11 ಮತ್ತು 12ರಂದು ನಡೆಯುವ ಸಮಾಜದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಣಯಿಸಿ ಮುಖ್ಯಮಂತ್ರಿ ಭೇಟಿ ಮಾಡಿ ಒತ್ತಾಯಿಸುತ್ತೇವೆ. ಸಭೆಗೆ ಎಲ್ಲ ಜಿಲ್ಲೆಯ ಆಯ್ದ 150 ಕಾರ್ಯಕರ್ತರು ಆಗಮಿಸುತ್ತಾರೆ ಎಂದರು. 4 ಜಿಲ್ಲೆಯಲ್ಲಿಯೂ ಸಮಾಜದಿಂದ ರಾಜಕೀಯ ಕ್ರೋಢೀಕರಣ ನಡೆದು ಯುವ ನಾಯಕರು ಪ್ರವೇಶಿಸಬೇಕು. ಸಮಾಜದ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತನಾಡಬೇಕು. ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರದಲ್ಲಿಯೂ 3 ಪಕ್ಷದವರು ಸಮಾಜದವರಿಗೆ ಆದ್ಯತೆ ಮೇರೆಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ನೆರೆ ರಾಜ್ಯ ಕೇರಳದಲ್ಲಿ ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 21 ಜನರು ಸಮಾಜದವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಸರ್ಕಾರದಲ್ಲಿ 3 ಜನರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಆದರೆ ರಾಜ್ಯದಲ್ಲಿ ಕುರುಬ ಸಮಾಜ ಮಾತ್ರ ಹಿಂದುಳಿದ ಸಮಾಜವೆಂದು ಪರಿಗಣಿಸುತ್ತಾರೆ. ಉಳಿದ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷ ಪರಿಗಣಿಸಿ ಈ ಬಾರಿ ಸಚಿವ ಸ್ಥಾನ ನೀಡಬೇಕಿದೆ ಎಂದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ರಾಷ್ಟ್ರೀಯ ಈಡಿಗ ಮಂಡಳಿ ಮೂಲಕ ಸಮಾಜಕ್ಕೆ ಸಹಕಾರವಾಗುತ್ತಿದೆ. ಈ ಬಾರಿ ಸಭೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿದ್ದು, ಸಭೆಯ ನಿರ್ಣಯಕ್ಕೆ ನಾವೆಲ್ಲರೂ ಬೆಂಬಲಿಸೋಣ. ಸಮಾಜದ ಸಂಖ್ಯೆ ದೊಡ್ಡದಾಗಿದ್ದು, ಹಿರಿಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಜೊತೆ ಶಿರಸಿಯ ಭೀಮಣ್ಣ ನಾಯ್ಕ ಇರುವರಿಗೂ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸೋಣ ಎಂದರು. ಕಳೆದ ವರ್ಷ ಶಿರೂರು ದುರಂತದ ಸಮಯದಲ್ಲಿ ಸ್ವಾಮೀಜಿಯವರು ಮಳೆಯಲ್ಲಿ ನಿಂತು ಜಿಲ್ಲಾಧಿಕಾರಿಗಳ ಬಳಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದರು ಎಂದು ಹೋರಾಟದ ಹಾದಿ ಸ್ಮರಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಆರೋಪಿಸಿದ ಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಡಿಗ ಸಮಾಜಕ್ಕೆ ಏನೂ ಮಾಡದೆ ಅನ್ಯಾಯ ಮಾಡಿದ್ದಾರೆ. ಅವರ ಕಾಲಾವಧಿಯಲ್ಲಿ ಸಮಾಜವನ್ನು ಪರಿಗಣಿಸದೆ ಸಮಾಜದ ನಾಯಕರ ರಾಜಕೀಯ ಭವಿಷ್ಯ ಮುಗಿಸಿದ ಕೀರ್ತಿ ಸಲ್ಲುತ್ತದೆ. ಜನಾರ್ದನ್ ಪೂಜಾರಿ, ಮಾಲಿಕಯ್ಯ ಗುತ್ತಿಗೆದಾರ್, ಎಚ್.ಡಿ. ರಾಮುಲು, ಆರ್.ಎನ್. ನಾಯ್ಕ್ ಇವರ ರಾಜಕೀಯ ಸೋಲಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಈ ಹಿಂದೆ ಸಮಾಜದ ವೃತ್ತಿಯಾದ ಸೇಂದಿ ನಿಷೇಧಿಸಿ ಪರ್ಯಾಯ ಉದ್ಯೋಗ ನೀಡಿಲ್ಲ. ಹಿಂದುಳಿದ, ದಲಿತ, ಅಹಿಂದ ನಾಯಕ ಎಂದು ಸಾಮಾಜಿಕ ನ್ಯಾಯ ಸಮಾನತೆಯನ್ನು ವೋಟ್ ಬ್ಯಾಂಕನ್ನಾಗಿ ಮಾಡಿಕೊಂಡು ರಾಜಕಾರಣದಲ್ಲಿ ಲಾಭ ಬಳಸಿಕೊಂಡಿದ್ದಾರೆ ಹೊರತು ಸಮಾಜಕ್ಕೆ ಕೊಡುಗೆ ನೀಡಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಲಿ ಹಲವು ಪರಿಶ್ರಮ ಪಡಲಾಗಿದೆ. ಅವರು ಈಗ ಹನಿಮೂನ್ ಮೂಡಲಿದ್ದಾರೆ. ಮುಂದಿನ ದಿನದಲ್ಲಿ ಸಮಾಜದ 3 ಬೇಡಿಕೆ ಇಟ್ಟಾಗ ಈಡೇರಿಸುವ ಭರವಸೆ ನೀಡಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕಾ ಅಧ್ಯಕ್ಷ ಪ್ರದೀಪ್ ನಾಯ್ಕ್, ರಾಜೇಶ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್, ಮಾವಿನ್ ಕುರ್ವ, ಹರೀಶ್ ನಾಯ್ಕ್ ಇದ್ದರು.